ಹಲೋ ಎವ್ರಿವನ್, ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್. ಪ್ರತಿದಿನ ಎಲ್ಲರೂ ಎಷ್ಟು ಅಡುಗೆ ಮಾಡ್ತಾ ಇರ್ತೀವಿ ಅಂದರೆ ಗ್ಯಾಸ್ ಸ್ಟವ್ ತುಂಬಾ ಗಲೀಜಾಗ್ಬಿಡುತ್ತೆ ಅಲ್ವಾ? ಎಷ್ಟೇ ಹುಷಾರಾಗಿ ಮಾಡ್ತಾ ಇದ್ರೂ ಕೆಲವೊಂದು ಸಲ ಏನಾದರೂ ಚೆಲ್ಲುತ್ತೆ, ಸಾರು ಅಥವಾ ಹಾಲು ಉಕ್ಕಿರುತ್ತೆ. ನಂತರ ಮತ್ತೆ ಗ್ಯಾಸನ್ನು ಉರಿಸಿದಾಗ ಅದೆಲ್ಲ ಹೀಗೆ ಕೆಂಪಗಾಗಿ ಬಿಡುತ್ತಲ್ವಾ? ಅದನ್ನು ರಾತ್ರಿಗೆ ಕ್ಲೀನ್ ಮಾಡೋದೇ ಒಂದು ದೊಡ್ಡ ಕೆಲಸ ಅನ್ನಿಸ್ಬಿಡುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ನಿಮಗಿವತ್ತು ಒಂದು ಒಳ್ಳೆಯ ಐಡಿಯಾನ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ನೀವು ಫಾಲೋ ಮಾಡಿದರೆ ಬೇಗನೆ ಕ್ಲೀನ್ ಮಾಡ್ಕೋಬಹುದು. ಮೊದಲಿಗೆ ಗ್ಯಾಸ್ ಸ್ಟವ್ ಮೇಲಿರುವಂತಹ ಸ್ಟ್ಯಾಂಡ್ಗಳನ್ನು ತೆಗೆದು ಅದರ ಮೇಲೆ ನೋಡಿ ಏನಾದರೂ ಚೆಲ್ಲಿರುತ್ತಲ್ವ, ಆ ತರಹ ಪುಡಿ ಏನಾದರೂ ಕಸ ಇದ್ದದ್ದನ್ನು ನೀವು ಒಂದು ಬಟ್ಟೆಯಿಂದ ತೆಗೆದುಬಿಡಿ. ಈಗ ನೋಡಿ ಇದರ ಮೇಲೆ ನೀವು ಒಂದು ಚಮಚದಿಂದ ಸೋಡಾ ಪುಡಿಯನ್ನು ಹಾಕಬೇಕು. ಯಾವ ಭಾಗದಲ್ಲಿ ತುಂಬಾ ಗಲೀಜಾಗಿದೆ ಅಲ್ಲ, ಅದರ ಮೇಲೇ ನೀವು ಸೋಡಾ ಪುಡಿಯನ್ನು ಹಾಕಬೇಕಾಗುತ್ತೆ. ಇದು ರೆಗ್ಯುಲರ್ ಆಗಿ ಅಡುಗೆ ಮನೆಯಲ್ಲಿ ಬಳಸ್ತೀವಲ್ವ, ಅದೇ ಸೋಡಾ. ನಾನು ಇದರ ಜೊತೆಗೆ ಓವರಾಲ್ ಆಗಿ ಗ್ಯಾಸ್ ಮೇಲೆ ಪೂರ್ತಿಯಾಗಿ ಸ್ವಲ್ಪ ಸೋಡಾ ಪುಡಿಯನ್ನು ಹಾಕ್ತಾ ಇದ್ದೀನಿ. ಇಷ್ಟಾದ ಮೇಲೆ ನೋಡಿ, ಅಡುಗೆ ಮನೆಯಲ್ಲಿ ಅಡುಗೆಗೆ ಅಂತ ಬಳಸಿ ಉಳಿದಿರುವಂತಹ ನಿಂಬೆಹಣ್ಣಿನ ಸಿಪ್ಪೆ ಇರುತ್ತಲ್ವ, ಅಂದರೆ ಇದರ ಹುಳಿಯನ್ನು ಎಲ್ಲ ತಗೊಂಡ್ಬಿಟ್ಟು ಆನಂತರ ಸಿಪ್ಪೆ ಬಿಸಾಕ್ತೀವಿ. ಆ ರೀತಿಯಾಗಿ ಉಳಿದ ಸಿಪ್ಪೆಗಳನ್ನು ನೀವು ಕ್ಲೀನ್ ಮಾಡೋದಕ್ಕೆ ಬಳಸಬಹುದು. ಇಂತಹ ನಿಂಬೆಹಣ್ಣಿನ ಸಿಪ್ಪೆನಲ್ಲಿ ಇನ್ನೂ ಹುಳಿ ಅಂಶ ಉಳಿದಿರುತ್ತೆ. ಅದನ್ನು ನೀವು ನೋಡಿ ಇಲ್ಲಿ ಸೋಡಾ ಪುಡಿ ಹಾಕಿದ್ವಿ ಅಲ್ವಾ, ಅದರ ಮೇಲೆ ಹೀಗೆ ಉಜ್ಜುತ್ತಾ ಹೋಗಬೇಕು. ಈ ತರಹ ಉಪಯೋಗಿಸಿ ಬಿಸಾಕುವ ನಿಂಬೆಹಣ್ಣಿನ ಸಿಪ್ಪೆಯನ್ನು ಕ್ಲೀನ್ ಮಾಡೋದಕ್ಕೆ ಮತ್ತೆ ಯಾವ ರೀತಿಯಲ್ಲಿ ಬಳಸಬಹುದು ಅನ್ನೋದನ್ನು ನಮ್ಮ ಚಾನಲ್ನಲ್ಲಿ ನಿಮಗೆ ಎಷ್ಟೊಂದು ವಿಡಿಯೋ ಸಿಗುತ್ತೆ ನೋಡಿ. ಇಲ್ಲಿ ನಾನು ಸ್ವಲ್ಪ ನೀರನ್ನು ಚಿಮುಕಿಸ್ಕೊಳ್ತಾ ಇದ್ದೀನಿ. ನೋಡಿ, ನಿಮಗೆ ಉಜ್ಜೋದಕ್ಕೆ ಇನ್ನೂ ಈಸಿ ಆಗಬೇಕು ಅಂದರೆ ಈ ನಿಂಬೆಹಣ್ಣು ಇದೆ ಅಲ್ವಾ, ಅದನ್ನು ಈ ರೀತಿಯಾಗಿ ಉಲ್ಟಾ ಮಾಡ್ಕೊಳ್ಳಿ. ಅದರಿಂದ ಒಳಗಡೆ ಉಳಿದಿರುವಂತಹ ಹುಳಿಯ ಅಂಶ ಪೂರ್ತಿಯಾಗಿ ತಿಕ್ಕೋದಕ್ಕೆ ಯೂಸ್ ಆಗುತ್ತೆ. ಇಲ್ಲಿ ನೋಡಿ, ಮತ್ತೆ ನೀವು ಬ್ರಷ್ ಆಗಲಿ ಸ್ಕ್ರಬ್ಬರ್ ಆಗಲಿ ಉಪಯೋಗಿಸೋದೇ ಬೇಕಿಲ್ಲ. ಈ ಹುಳಿಯ ಜೊತೆಗೆ ಸೋಡಾ ಪುಡಿಯನ್ನು ಸೇರಿರೋದ್ರಿಂದ ಅದರಲ್ಲಿ ಸಣ್ಣದಾಗಿ ಬುರುಗು ಬರುತ್ತೆ, ಹಾಗೆಯೇ ಗಲೀಜೆಲ್ಲ ಹೊರಟೋಗುತ್ತೆ. ನೋಡಿ, ಉಜ್ಜುತ್ತಾ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ, ಬರ್ನರ್ ಹತ್ರ ಎಷ್ಟೊಂದು ಗಲೀಜಾಗಿತ್ತು. ಕೇವಲ ಈ ನಿಂಬೆಹಣ್ಣಿನ ಸಿಪ್ಪೆಯಿಂದ ಉಜ್ಜಿರೋದ್ರಿಂದನೇ ಅದೆಲ್ಲವೂ ಕೂಡ ಈಗ ಹೋಗ್ತಾ ಇದೆ. ಇಷ್ಟಾದ ಮೇಲೆ ಈಗ ಒಂದು ಟಿಶ್ಯೂ ಪೇಪರ್ನ ತೊಗೊಂಡ್ಬಿಟ್ಟು ನೋಡಿ, ಈಗೆಲ್ಲ ತಿಕ್ಕೊಂಡಿದ್ದೀಯಲ್ವಾ, ಅದನ್ನು ನೀವು ಒರೆಸ್ಕೊಳ್ಬೇಕಾಗತ್ತೆ. ನೋಡಿ, ಇದರಲ್ಲಿ ಹತ್ಕೊಂಡು ಎಲ್ಲ ಬಂದುಬಿಡುತ್ತೆ. ನೋಡಿ, ಆ ಪೇಪರ್ ನೋಡಿದ್ರೇ ಗೊತ್ತಾಗ್ತಾ ಇದೆ ಅಲ್ವಾ, ಎಲ್ಲ ಗಲೀಜು ಅದಕ್ಕೆ ಹತ್ಕೊಂಡು ಬರ್ತಾ ಇದೆ. ಎಷ್ಟೊಂದು ಸಲ ಸಾರು ಕುದೀತಾ ಇರುವಾಗ, ಟೀ ಕುದೀತಾ ಇರುವಾಗ ಉಕ್ಕಿಬಿಟ್ಟಿರುತ್ತೆ ಅಲ್ವಾ, ತಕ್ಷಣಕ್ಕೆ ಅದನ್ನು ಒರೆಸೋದಕ್ಕೆ ಆಗಿರೋದಿಲ್ಲ, ಅದರ ಕಲೆ ಹಾಗೇ ಉಳಿದ್ಬಿಟ್ಟಿರುತ್ತೆ. ಅಂತಹ ಟೈಮಲ್ಲಿ ನೀವು ಈ ಐಡಿಯಾನ ಉಪಯೋಗಿಸ್ಕೊಂಡು ಕ್ಲೀನ್ ಮಾಡ್ಕೊಂಡ್ಬಿಡಿ. ಗ್ಯಾಸ್ ಪೂರ್ತಿಯಾಗಿ ಫಳಫಳ ಅನ್ನೋ ರೀತಿ ಆಗಿರುತ್ತೆ. ನೋಡಿ, ಒಮ್ಮೆ ಒರೆಸ್ಕೊಂಡ ನಂತರ ಮತ್ತೆ ಟಿಶ್ಯೂವನ್ನು ಹಸಿ ಮಾಡ್ಕೊಂಡ್ಬಿಟ್ಟು ಇನ್ನೊಮ್ಮೆ ನೀವು ಹೀಗೆ ಪೂರ್ತಿಯಾಗಿ ಒರೆಸ್ಕೊಳ್ಬೇಕಾಗತ್ತೆ. ಇದನ್ನು ನೀವು ಒಂದು ಬಟ್ಟೆಯಿಂದನೂ ಕೂಡ ಮಾಡ್ಕೊಳ್ಬಹುದು. ಬಟ್ಟೆಯಿಂದ ಒರೆಸ್ಕೊಂಡ್ಬಿಟ್ಟು ಆ ಬಟ್ಟೆಯನ್ನು ಒಳ್ಳೆ ನೀರಿನಿಂದ ತೊಳೆದ್ಬಿಟ್ಟು ಮತ್ತೆ ಹಸಿ ಬಟ್ಟೆಯಲ್ಲಿ ಒರೆಸೋದ್ರಿಂದ ಇದರ ಮೇಲೆ ಉಳಿದಂತಹ ಎಲ್ಲ ಗಲೀಜು ಕೂಡ ಹೊರಟೋಗುತ್ತೆ. ನೋಡಿ, ಈಗ ನೋಡ್ತಾ ಇದ್ದೀರಲ್ವಾ, ಮುಂಚೆ ಹೇಗಿತ್ತು ಈಗ ಹೇಗಾಯಿತು ಅಂತ. ಕೇವಲ ನಿಂಬೆಹಣ್ಣು ಮತ್ತು ಸೋಡಾ ಪುಡಿಯನ್ನು ಬಳಸಿ ಯಾವುದೇ ರೀತಿ ಕಲೆ ಇಲ್ಲದೆ ಇರೋ ಹಾಗೆ ನಾವು ಗ್ಯಾಸ್ ಸ್ಟೋವನ್ನು ಕ್ಲೀನ್ ಮಾಡ್ಕೊಳ್ಬಹುದು. ನಿಂಬೆಹಣ್ಣಂತೂ ಪ್ರತಿದಿನ ಅಡುಗೆನಲ್ಲಿ ಬಳಸ್ತಾನೆ ಇರ್ತೀವಿ ಅಲ್ವಾ, ಆ ಸಿಪ್ಪೆಯನ್ನು ಹಾಗೆ ಬಿಸಾಕೋದ್ರ ಬದಲಿಗೆ ರಾತ್ರಿ ಗ್ಯಾಸನ್ನು ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಡಬಲ್ ಉಪಯೋಗ ತಾನೇ. ನೀವೆಲ್ಲರೂ ಇಡ್ಲಿ ಮಾಡ್ತಾ ಇರ್ತೀರಿ ಅಲ್ವಾ, ಇಡ್ಲಿ ಪಾತ್ರೆ ಸ್ಟೀಲ್ದು ಅಥವಾ ಅಲ್ಯೂಮಿನಿಯಮ್ದು ಯಾವುದೇ ಆದ್ರೂ ತಳಭಾಗದಲ್ಲಿ ನೀರು ಹಾಕಿ ಇಟ್ಟಿರ್ತೀವಿ ಅಲ್ವಾ,
ಅದರಿಂದ ಇಡ್ಲಿ ಪಾತ್ರೆ ಅಥವಾ ಇಡ್ಲಿ ಪ್ಲೇಟ್ ಕೂಡ ಈ ರೀತಿಯಾಗಿ ಬಿಳಿ ಕಲೆಗಳು ಆಗಿಬಿಟ್ಟಿರುತ್ತೆ. ಮೇಲಿನ ಪ್ಲೇಟ್ಗಳು ಯಾವುದೇ ರೀತಿ ಕಲೆ ಆಗದೇ ಇರಬಹುದು, ಆದರೆ ಪೂರ್ತಿ ಲಾಸ್ಟ್ನಲ್ಲಿರೋ ಪ್ಲೇಟ್ ನೋಡಿ ನೀರಿನಲ್ಲಿ ಮುಳುಗೋದ್ರಿಂದ ಇದು ಈ ತರಹ ಕಲೆ ಆಗಿಬಿಟ್ಟಿರುತ್ತಲ್ವಾ. ಇದನ್ನು ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಅಂತ ನೋಡೋಣವಾ. ಮೊದಲಿಗೆ ಇಡ್ಲಿ ಪಾತ್ರೆಯಲ್ಲಿ 1 ರಿಂದ 2 ಲೋಟದಷ್ಟು ನೀರು ಹಾಕಿ ಅದರಲ್ಲಿ 2 ಚಮಚ ಉಪ್ಪನ್ನು ಹಾಕಿ, ನಂತರ ಈಗ 1 ಹೋಳು ನಿಂಬೆಹಣ್ಣಿನ ಸಿಪ್ಪೆನ ಹಾಕಿ, ಹುಳಿಯೆಲ್ಲ ಬಳಸಿರ್ತೀವಿ ಅಲ್ವಾ ಆ ತರಹದ ಸಿಪ್ಪೆ ಹಾಕಬಹುದು. ಜೊತೆಗೆ 1 ಚಿಕ್ಕ ಪೀಸ್ ಹುಳಿ ಇರುವಂತಹ ನಿಂಬೆಹಣ್ಣನ್ನು ಹಾಕಿ, ಕೊನೆಯಲ್ಲಿ 1 ಚಮಚ ಬೇಕಿಂಗ್ ಸೋಡಾ ಹಾಕಿ, ಇದನ್ನು ಅಡುಗೆ ಸೋಡಾ ಅಂತಾನೂ ಕರಿತೀವಿ ಅಲ್ವಾ, ಅದನ್ನು 1 ಸ್ಪೂನ್ ಹಾಕಬೇಕು. ಈಗ ಇದರ ಮುಚ್ಚಳ ಮುಚ್ಚಿ ಗ್ಯಾಸ್ನ ಹಚ್ಚಿ ನೀರನ್ನ ಬಿಸಿ ಮಾಡ್ಕೊಳ್ಳಿ. ಈಗ ನೋಡಿ ನೀರು ಸ್ವಲ್ಪ ಬಿಸಿಯಾದ ನಂತರ ಇದರಲ್ಲಿ ಇಡ್ಲಿ ಪ್ಲೇಟನ್ನು ಇಟ್ಟುಬಿಡಿ. ನಾನಿಲ್ಲಿ ಲಾಸ್ಟ್ನ ಒಂದೇ ಒಂದು ಪ್ಲೇಟ್ ಇಡ್ತಾ ಇದ್ದೀನಿ. ನೀವು ಬೇಕಾದರೆ ಎಲ್ಲ ಪ್ಲೇಟ್ಗಳನ್ನು ಜೋಡಿಸಿ ಇಡಬಹುದು. ಇದನ್ನೀಗ 5 ನಿಮಿಷ ಕುದಿಯೋದಕ್ಕೆ ಬಿಟ್ಟುಬಿಡಿ. ಈಗ ನೋಡಿ ಇದರಲ್ಲಿರೋ ನೀರು ಚೆನ್ನಾಗಿ ಕುದೀತಾ ಇದೆ. ಸೋಡಾ ಪುಡಿ ಹಾಗೆ ನಿಂಬೆಹಣ್ಣು, ಉಪ್ಪು ಇದಿಷ್ಟನ್ನು ಇದರಲ್ಲಿ ಸೇರಿಸಿದ್ವಿ ಅಲ್ವಾ. ಈಗ ಗ್ಯಾಸ್ ಆಫ್ ಮಾಡಿ ಹೀಗೆ ಸ್ವಲ್ಪ ಹೊತ್ತು ಬಿಟ್ಬಿಡಿ. ನೋಡಿ ಸ್ವಲ್ಪ ಹೊತ್ತಿದ ನಂತರ ನೀರು ಇನ್ನೂ ಕೂಡ ಬಿಸಿಯಾಗಿ ಇದೆ. ನಿಧಾನವಾಗಿ ಇಡ್ಲಿ ಪ್ಲೇಟ್ನ ಹೊರಗಡೆ ತೆಗೀರಿ. ನೀರು ನೋಡಿ ಕಲರ್ ಚೇಂಜ್ ಆಗಿದೆ. ಹುಳಿ ಹಾಗೇನೆ ಸೋಡಾ ಪುಡಿ ಕ್ಲೀನಿಂಗ್ ಏಜೆಂಟ್ ಥರ ಕೆಲಸ ಮಾಡುತ್ತೆ. ಈಗ ಇಡ್ಲಿ ಪ್ಲೇಟ್ನ ಸ್ವಲ್ಪ ಬಿಸಿ ಇರೋವಾಗಲೇ ಪಾತ್ರೆ ತೊಳೆಯುವಂತಹ ಲಿಕ್ವಿಡ್ ತಗೊಂಡ್ಬಿಟ್ಟು ಸ್ವಲ್ಪವೇ ಉಜ್ಜಿ ತೊಳೆದ್ಬಿಡಿ. ಬಿಸಿ ಇರೋವಾಗಲೇ ತೊಳೆಯೋದ್ರಿಂದ ಅದಕ್ಕೆ ಅಂಟಿರುವಂತಹ ಬಿಳಿ ಕಲೆಗಳು ಕ್ಲೀನ್ ಆಗುತ್ತೆ. ಇದನ್ನು ಈಗ ನಿಂಬೆಹಣ್ಣಿನ ಜೊತೆ ನೀರಿನಲ್ಲಿ ಕುದಿಸಿದ್ವಿ ಅಲ್ವಾ, ಹಾಗಾಗಿ ಬಿಸಿ ಇರೋವಾಗಲೇ ತೊಳೆಯೋದ್ರಿಂದ ಬೇಗನೆ ಕ್ಲೀನ್ ಆಗುತ್ತೆ. ಇದೇ ರೀತಿಯಾಗಿ ಈಗ ಇಡ್ಲಿ ಪಾತ್ರೆಯನ್ನು ಕೂಡ ಅದರಲ್ಲಿ ಕುದಿಸಿದ ನೀರನ್ನು ಚೆಲ್ಲಿ ಡಿಶ್ ವಾಷರ್ ಲಿಕ್ವಿಡ್ ಹಾಕಿ ಸ್ವಲ್ಪವೇ ಉಜ್ಜಿ ತೊಳೆಯಿರಿ. ಮೊದಲನೇ ಸಲ ಹೀಗೆ ಮಾಡಿದಾಗ ಪೂರ್ತಿಯಾಗಿ ಕ್ಲೀನ್ ಅಂತ ಅನ್ನಿಸದೇ ಇರಬಹುದು, ಆದರೆ 1-2 ಸಲ ಈ ತರಹ ನೀವು ತೊಳೆದುಬಿಟ್ರೆ ಕುಕ್ಕರ್ ಯಾವತ್ತೂ ಬಿಳಿ ಕಲೆ ಆಗೋದೇ ಇಲ್ಲ. ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಲ್ವಾ? ಹಾಗಿದ್ರೆ ಮರಿದೇ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಮತ್ತು ಧನ್ಯವಾದಗಳು.